ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ಮೊಹಮ್ಮದ್ ಕೈಫ್ ಮೇಲೆ ಇರುವ ಆರೋಪ. ಇವರು ಚಮಚಾಗಿರಿ ಮಾಡ್ತಾರೆ. ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಕ್ರಿಕೆಟ್ನವರು, ಅವರು ಹೇಳ್ತಾರೆ ಏನಂದ್ರೆ ಎಲ್ಲರಿಗಿಂತ ಜಾಸ್ತಿ ಚಮಚಾಗಿರಿ ಗ್ರೆಗ್ ಚಾಪೆಲ್ ಬಗ್ಗೆ ಯಾರಾದರೂ ಮಾಡ್ತಾರೆ ಅಂದ್ರೆ ಅದು ಮೊಹಮ್ಮದ್ ಕೈಫ್ ಮಾಡ್ತಾರೆ. ಯಾರು ಹೇಳಿದ್ ನಿಮಗೆ? ಇಲ್ಲ, ಈ ಗೇಮ್ ಹೇಗಿದೆ ಅಂದರೆ ನೀವು ಚಮಚಗಿರಿ ಅಂತ ಏನು ವರ್ಡ್ ಹೇಳಿದ್ರು ನನಗೆ ಶೋರ್ ಇಲ್ಲ ಏನಂದರೆ ಇದರಲ್ಲಿ ಎಷ್ಟು ಸತ್ಯ ಇದೆ ಅಂತ. ಈ ಗೇಮ್ನಲ್ಲಿ ತುಂಬ ಸಮಯ ಸರ್ವೈವ್ ಆಗಬೇಕು ಅಂದರೆ ಆಗ ನಿಮಗೆ ಸ್ವಂತ ತಾಕತ್ತಿರಬೇಕು. ಒಂದು ವೇಳೆ ನೀವು ಸಪೋರ್ಟ್ ನಿಮಗೆ ಸಿಗ್ತಿದೆ ಯಾರ್ದಾದ್ರು ಅಂತ ಅಂದರೆ ಮಧ್ಯದಲ್ಲಿ ನೀವಿರ್ತೀರಾ ಅಂದರೆ ನಿಮಗೆ ಯಾವ ಸಪೋರ್ಟ್ ಇರಲ್ಲ, ನಿಮ್ಮ ಪೇರೆಂಟ್ಸ್ ಇರಲ್ಲ, ನಿಮ್ಮ ಕೋಚ್ ಇರಲ್ಲ, ನಿಮ್ಮ ಟೀಚರ್ ಇರಲ್ಲ, ಕೇವಲ ಖುದ್ದು ನೀವೇ ಇರ್ತೀರಾ ಮತ್ತು ಬಾಲ್ ಫೇಸ್ ಮಾಡ್ತೀರಾ. ಆದ್ರಿಂದ ಅಲ್ಲೇನು ಯಾರಿಗೆ ಟ್ಯಾಲೆಂಟ್ ಏನಿರುತ್ತೋ ನೀವು ಅದನ್ನು ಶೋ ಮಾಡಬೇಕಾಗತ್ತೆ. ಓಪನ್ ಫೀಲ್ಡ್ ಇದೆ, ಯಾರು ಪರ್ಫಾರ್ಮ್ ಮಾಡ್ತಾನೋ ಅವನು ಮೇಲೆ ಆಡ್ತಾನೆ. ಈ ವಿಷಯ ನಿಜಾನ ಏನಂದ್ರೆ ಜಿಂಬಾಬ್ವೆನಲ್ಲಿ ಇಷ್ಟಪಟ್ಟಿದ್ರು ಗ್ರೆಗ್ ಚಾಪೆಲ್ ನಿಮ್ಮನ್ನು ಆಡ್ಸೋದಕ್ಕೆ. ಮತ್ತೆ ಇದೇ ವಿಷಯ ಇಟ್ಕೊಂಡು ಸೌರವ್ ಗಂಗೂಲಿ ಆ ಟೈಮಲ್ಲಿ ಕ್ಯಾಪ್ಟನ್ ಆಗಿದ್ರು, ಅವ್ರ ಜೊತೆ ಜಗಳ ಆಯಿತು. ಮತ್ತೆ ಸೌರವ್ ಗಂಗೂಲಿ ಇನ್ಸಿಸ್ಟ್ ಮಾಡಿದ್ರು ಯುವರಾಜ್ನ ಆಡಿಸ್ಬೇಕು ಅಂತ. ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರು ಕೂಡ ನಿಮ್ಮನ್ನು ಆಡಿಸ್ಲಿಲ್ಲ. ಇಲ್ಲ, ಈ ಫಾರ್ಮ್ ಏನಿರುತ್ತೆ ಅದು ನನ್ನ ಪ್ರಕಾರ ಇದು ಟೀಮ್ ಮ್ಯಾನೇಜ್ಮೆಂಟ್ ಡಿಸಿಷನ್ ಆಗಿತ್ತು. ಏನಂದರೆ ಬೆಸ್ಟ್ ಸೈಡ್ ಯಾವುದಾಗಿರುತ್ತೆ 11 ಮತ್ತು ಆ ಟೀಮ್ನ ಅಗೇನ್ಸ್ಟ್ ಯಾವ ಪ್ಲೇಯರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ ಬೌಲರ್ಸ್ಗೆ ಅಗೇನ್ಸ್ಟ್ ಆಗಿ, ಅದು ಅವರ ಸ್ವಂತ ಡಿಸಿಷನ್ ಆಗಿತ್ತು. ಏನು ಅವರ ಡಿಸಿಷನ್ ಇತ್ತು. ನನ್ನ ಕೆಲಸ ಅಂತೂ ನೀವು ಆ್ಯಸ್ ಅ ಪ್ಲೇಯರ್ ಬೆಸ್ಟ್ ಏನು ನೀವು ಮಾಡೋಕ್ಕಾಗುತ್ತೆ ಅಂದರೆ ಕೇವಲ ಪರ್ಫಾರ್ಮ್ ಮಾಡಿ. ಯಾವುದೇ ಅವಕಾಶಗಳು ನಿಮಗೆ ಸಿಗುತ್ತೋ ಅದರಲ್ಲಿ ಹೋಗಿ ನಿಮ್ಮ 100% ಕೊಡಿ ಮತ್ತು ಪರ್ಫಾರ್ಮ್ ಮಾಡಿ. ಸಿಂಪಲ್ ಥೇರಿ ಇದು. ನೀವು ಲೈಫ್ನಲ್ಲಿ ಏನಂದರೆ ಅಪರ್ಚುನಿಟಿ ಗ್ರಾಬ್ ಮಾಡಿ ಮತ್ತು ಬಾಕಿ ಅವರ ಕೆಲಸ ಏನಿದೆ ಅದನ್ನ ಅವ್ರಿಗೆ ಮಾಡೋಕೆ ಬಿಡಿ. ಅವ್ರಿಗೆ ಅನ್ಸುತ್ತೆ ಏನಂದರೆ ನಾನು ರೆಸ್ಟ್ ಮಾಡಬೇಕು ಇಲ್ಲ ನೆಕ್ಸ್ಟ್ ಆಡಬೇಕು ಅನ್ನೋದು ಅವ್ರ ಡಿಸಿಷನ್. ನನ್ನ ಸ್ವಂತ ನಂಬಿಕೆ ಏನಿದೆ ಅಂದರೆ ಯಾವಾಗ ಅವಕಾಶ ಸಿಕ್ಕಿದ್ರು ನೀವು ಅದಕ್ಕೆ ರೆಡಿ. ಮಾತು ನಿಜನ, ಗಂಗೂಲಿ ಜೊತೆ ನಿಮ್ಮ ಸಂಬಂಧ ಅಷ್ಟಕ್ಕಷ್ಟೇ. ಆ ಕಾರಣದಿಂದ ಟೀಮ್ನಿಂದ ಕೆಲವು ಸಲ ಹೊರಗೆ ಆಗ್ತಿದ್ರಿ. ಇಲ್ಲ, ಆ ಥರ ಏನಿಲ್ಲ. ಅದು ಗೊತ್ತಿಲ್ಲ, ಬಹುಶಃ ಮೀಡಿಯಾದು ಸ್ವಲ್ಪ ಜಾಸ್ತಿನೇ ರೋಲ್ ಇದೆ ಅನ್ಸುತ್ತೆ ಇದರಲ್ಲಿ. ಇತ್ತೀಚೆಗೆ ಇಂಡಿಯನ್ ಟ್ರೆಡಿಷನ್ ಆಗೋಗಿದೆ ಮೀಡಿಯಾದು. ಅಂದರೆ ಅದು ಸ್ವಲ್ಪ ಮಸಾಲೆ ನ್ಯೂಸ್ ಯಾವ ರೀತಿ ನನಗೆ ಹೇಳಿದ್ರು ಅದನ್ನು ಜಾಸ್ತಿ ಹುಡುಕ್ತಾರೆ ಜನರು. ಏನು ಒಳಗಿನ ಸತ್ಯವಾಗಿರೋ ವಿಷಯ ಏನಿದೆ ಅದು ಬಹುಶಃ ಕಡಿಮೆ ಇರುತ್ತೆ ಜನರ ಮುಂದೆ. ಆದರೆ ಯಾವಾಗ ನಾವು ಶುರುವಿನಲ್ಲಿ ಆಸ್ ಅ ನ್ಯೂ ಕಮರ್ ಆಗಿ ಬಂದಿದ್ನೋ ಆಗ ಯುವರಾಜ್ ಮತ್ತೆ ಸಾಕಷ್ಟು ಪ್ಲೇಯರ್ ಇದ್ವಿ. ಸೌರವ್ ಗಂಗೂಲಿ ಅವ್ರು ನಮಗೆ ಅಪ್ ಡೌನ್ ಲೈಫ್ನಲ್ಲಿ ಏನಾಗುತ್ತೆ ಅಂದರೆ ನೀವು ಪರ್ಫಾರ್ಮ್ ಮಾಡಲ್ಲ, ಒಮ್ಮೊಮ್ಮೆ ಬ್ಯಾಡ್ ಪ್ಯಾಚ್ ಬರುತ್ತೆ. ಆದರೆ ಆ ಟೈಮ್ನಲ್ಲಿ ತುಂಬ ಸಪೋರ್ಟ್ ಸಿಕ್ತು. ಸೌರವ್ ಗಂಗೂಲಿ ಅವರು ಕ್ಯಾಪ್ಟನ್ ಆಸ್ ಅ ಕೋಚ್ ಸಪೋರ್ಟ್ ಮಾಡಿದ್ರು ನನಗೆ. ಅವ್ರು ಹೇಳಿದ್ರು ನೀವು ಕೆಲಸ ಮಾಡ್ತಿದ್ದೀರಾ, ನಿಮ್ಗೆ ಅವಕಾಶ ಸಿಗುತ್ತೆ, ನೀವು ನಿಮ್ಮ ಗೇಮ್ ಮಾಡಿ. ಯಾವಾಗ ಅವ್ರು ಎಷ್ಟು ಒಳ್ಳೆ ಕ್ಯಾಪ್ಟನ್ಸಿ ಮಾಡಿದ್ರು ಇಂಡಿಯಾಗೋಸ್ಕರ, ನನ್ನ ಪ್ರಕಾರ ಎಲ್ರಿಗೂ ಗೊತ್ತು ಅವ್ರ ರೆಕಾರ್ಡ್ ಏನಂತ. ಮತ್ತೆ ಇಷ್ಟೊಂದು ಸಪೋರ್ಟ್ ಮಾಡಿದ್ರು ನಾವು ಏನಾಗಿದ್ದೀವಿ ಇವತ್ತು. ನನಗನ್ಸುತ್ತೆ ಹೀಗೆ ಹೇಳಿದ್ರೆ ತಪ್ಪಾಗಲ್ಲ, ಅವರೇ ನಮ್ಮನ್ನು ಬೆಳೆಸಿದ್ದು. ಆದರೆ ಇತ್ತೀಚೆಗೆ ಇದನ್ನು ಕೂಡ ಕೇಳ್ಪಟ್ಟೆ ನಾನು, ಏನಂದ್ರೆ ರಾಹುಲ್ ದ್ರಾವಿಡ್ ಅವರಿಗೂ ನೀವು ಸಾಕಷ್ಟು ಚಮಚಾಗಿರಿ ಮಾಡ್ತೀರಾ ಅಂತ. ಅವ್ರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಕೋಚ್, ಕ್ಯಾಪ್ಟನ್ ಮತ್ತೆ ದ್ರಾವಿಡ್ 3 ಹೆಸರು ಬಂತು ಇಲ್ಲಿವರೆಗೆ. ಮುಂದೆ ಇನ್ನು ಯಾರ್ದಾದ್ರೂ ಬಂದರೆ ಅವ್ರ ಹೆಸರು ಸೇರ್ಕೊಳ್ಳುತ್ತೆ, ಪರವಾಗಿಲ್ಲ. ಸಚಿನ್ ಅವರನ್ನು ಕೂಡ ಫಿಟ್ ಆಗಿರ್ತೀರಾ ನೀವು ಸಾಕಷ್ಟು. ಪ್ರಯತ್ನ ಪಡ್ತೀನಿ ನಾನು, ಸ್ವಲ್ಪನಾದ್ರೂ ಮಾಡಬೇಕು. ಜನರನ್ನ ಕೇಳೋಣ ಯಾರು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರೆ ಅಂತ. ನಾನು ಕೈಫ್ ಬಾಯ್ಗೆ ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀನಿ. ಏನಂದ್ರೆ ಆ ಲಾರ್ಡ್ಸ್ನ ಕೈಫ್ ಸಾಬ್ ಎಲ್ಲಿಗೆ ಹೋದ್ರು? ನಿಮ್ಮ ಮುಂದೆನೇ ಕೂತಿದ್ದಾರೆ. ಆದ್ರೆ ಆ ಕಳೆ ಕಾಣಿಸ್ತಿಲ್ಲ. ಇಲ್ಲ, ಅದು ಬರುತ್ತೆ ಇನ್ಶಾಲ್ಲ. ಪ್ರಯತ್ನ ಪೂರ್ತಿ ಮಾಡ್ತೀನಿ. ಆ ಇನ್ನಿಂಗ್ ಹೇಗಿತ್ತು ಅಂದರೆ ಆಬ್ವಿಯಸ್ಲಿ ನೋಡೋಕೆ ಚೆನ್ನಾಗಿರುತ್ತೆ. ಆಗ ಯಾವ ಸಿಚುವೇಶನ್ ಇತ್ತು ನಮ್ಮ ಟೀಮ್ದು ಅಲ್ಲಿಂದ ಕಮ್ಬ್ಯಾಕ್ ಮಾಡೋದು ಮತ್ತು ಮ್ಯಾಚ್ ಗೆಲ್ಲೋದು. ಮತ್ತು ನಾನು ಇಷ್ಟೊಂದು ಮ್ಯಾಚ್ ಆಡಿಲ್ಲ, ನಂದು ಮೊದಲನೇ ಫೈನಲ್ ಮ್ಯಾಚ್ ಇದು ಇಂಡಿಯಾಗೋಸ್ಕರ. ಸೊ ನನಗನ್ಸುತ್ತೆ ಈ ಥರ ಪ್ರತಿ ಸಲ ಅಂದರೆ ಪ್ರತಿ ಮ್ಯಾಚ್ನಲ್ಲಿ ಪ್ರತಿ 10 ಮ್ಯಾಚ್ ನಂತರ ಬರಲ್ಲ. ಸಾಕಷ್ಟು ಇಂಥ ಇನ್ನಿಂಗ್ ಇರುತ್ತೆ. ನೀವು ಕೇವಲ ನನ್ನ ಪ್ರಕಾರ ನನಗೂ ಗೊತ್ತಿಲ್ಲ ನಾನಂತ ಇನ್ನಿಂಗ್ ಯಾವಾಗ ಆಡ್ತೀನಿ ಅಂತ. ಹಾಗಾಗಿ ನೀವು ಆ ಥರದ ಇನ್ನಿಂಗ್ಸ್ ಏನು ಆಡಲ್ಲ ಅಲ್ವಾ? ಯಾವ ಥರ ಪೇಶಾವರ್ನಲ್ಲಿ ಆಡಿದ್ರಲ್ಲ 12 ಬಾಲ್ಗಳಿಗೆ 8 ರನ್. ಒಂದು ವೇಳೆ ನಾನು 8 ರನ್ ಮಾಡಿ ಧೋನಿ 100 ರನ್ ಮಾಡಿದ್ರೆ ನನಗೇನು ತೊಂದರೆ ಇಲ್ಲ. ನಮ್ಮ ಟೀಮ್ ಗೆಲ್ತಿದ್ರೆ ಆ್ಯಸ್ ಅ ಪ್ಲೇಯರ್ ನನಗೆ ಖುಷಿ ಪಡ್ತೀನಿ. ನಿಮ್ಮ ಕ್ಯಾಪ್ಟನ್ಸಿಯಲ್ಲಿ UP ರಣಜಿ ಟ್ರೋಫಿ ಗೆದ್ದಿದೆ. ಒಂದ್ ವೇಳೆ ಟೀಮ್ ಮ್ಯಾನೇಜ್ಮೆಂಟ್ ನಿಮ್ಮನ್ನ ಕ್ಯಾಪ್ಟನ್ ಮಾಡಬೇಕು ಅಂತ ಹೇಳಿ ಫ್ಯೂಚರಲ್ಲಿ ಡಿಸೈಡ್ ಮಾಡಿದ್ರೆ, ಸೊ ಆರ್ ಯು ರೆಡಿ? ಬಹಳ ಲೇಟಾಗಿ ಕ್ವಶನ್ ಕೇಳಿದ್ರಿ, ಮೊದಲೇ ಕೇಳಬೇಕಿತ್ತು. ಇಲ್ಲ, ನನ್ನ ಪ್ರಕಾರ ನಾನು ಲಕ್ಕಿ ಆಗಿದ್ದೆ ಯಾವ ರೀತಿ ಟೀಮ್ ಈ ಸಲ ಆಡಿತ್ತು. ಮತ್ತು ಅಬ್ವಿಯಸ್ಲಿ 72 ಇಯರ್ಸ್ನಲ್ಲಿ ಫಸ್ಟ್ ಟೈಮ್ ಚಾಂಪಿಯನ್ ಆದ್ವಿ. ಸೊ ಇದು ಕ್ರಿಕೆಟ್ಗೆ ಒಳ್ಳೆಯದು. ಜನ ಈಗ ರೇಟ್ ಮಾಡ್ತಾ ಇರ್ತಾರೆ. UP ಪ್ಲೇಯರ್ಸ್ ಕೂಡ ಈ ಲೆವೆಲ್ನಲ್ಲಿ ಆಡ್ತಾರೆ. ಮತ್ತು ಸಾಕಷ್ಟು ಪ್ಲೇಯರ್ಸ್ ಕೂಡ ಬರ್ತಿದ್ದಾರೆ. ನೀವು ನೋಡಿ ಈಗ ಈ 3 ಜನ ಆಡ್ತಿದ್ದಾರೆ, ಮತ್ತು ಇನ್ನು ಯಂಗ್ ಪ್ಲೇಯರ್ಸ್ ಇದ್ದಾರೆ, ಅಂಡರ್-19 ಆಡ್ತಿದ್ದಾರೆ. ಅವ್ರು ಈ ಸಲ ಚೆನ್ನಾಗಿ ಪರ್ಫಾರ್ಮ್ ಇಲ್ಲ, ಒಂದ್ ವೇಳೆ ನೀವು ಕ್ಯಾಪ್ಟನ್ ಆದ್ರೆ, ನಿಮ್ಗೆ ಕ್ಯಾಪ್ಟನ್ಸಿ ಆಫರ್ ಬಂದ್ರೆ ಅವಾಗ ನೀವ್ ಏನ್ ಮಾಡ್ತೀರಾ? ಅಂದ್ರೆ ಆರ್ ಯು ರೆಡಿ ಫಾರ್ ಇಟ್? ಅಂದ್ರೆ ನೀವು ಈ ಚಾಲೆಂಜ್ ತಗೋತೀರಾ?
ಅದು ಮೊದಲು ನನಗೆ ಜಾಗನೇ ಸೆಕ್ಯೂರ್ ಇಲ್ಲ ಟೆಸ್ಟ್ ಟೀಮ್ನಲ್ಲಿ ನೀವು ಕ್ಯಾಪ್ಟನ್ಸಿ ಬಗ್ಗೆ ಕೇಳ್ತಿದ್ದೀರಾ? ಸರ್ ಆದ್ರೆ ನಿಮ್ ಕ್ಯಾಪ್ಟನ್ಸಿ ಅಂಡರಲ್ಲಿ UP ಟೀಮ್ ಒಂದು ಹಿಸ್ಟ್ರಿ ರಚನೆ ಮಾಡಿದೆ. ಅದನ್ನ ಯಾರು ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ. ಯಾಕಂದ್ರೆ ಮುಂಬೈ ರಣಜಿ ಟೀಮ್ ಏನಿದೆಯೋ ಅದು ಚೆನ್ನಾಗಿ ಆಡ್ತಾನೆ ಇತ್ತು. ಆದ್ರೆ UP ನಿಜವಾಗ್ಲೂ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದೆ. ಅದಕ್ಕೆ ನಿಮಗೆ ಈ ಪ್ರಶ್ನೆ ಕೇಳಿದೆ ನಾನು. ಇಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೋಸ್ಕರ. ಅಂದರೆ ಅಬ್ವಿಯಸ್ಲಿ ನಾನು ತುಂಬ ಕಡಿಮೆ ಎಂಗೇಜಿಂದ ಕ್ಯಾಪ್ಟನ್ಸಿ ಸ್ಟಾರ್ಟ್ ಮಾಡಿದೆ. UPಗೋಸ್ಕರ ನಾನು ಅಂಡರ್-16 ಮಾಡಿದೆ. ಆಮೇಲೆ 19 ವರ್ಲ್ಡ್ ಕಪ್ ಆಡೋಕೆ ಹೋದೆ ಶ್ರೀಲಂಕಾ, ಅಲ್ಲೂ ನಾವು ಗೆದ್ಕೊಂಡು ಬಂದ್ವಿ. ಅದಾದ್ಮೇಲೆ ರಣಜಿಲ್ ಮಾಡಿದೆ. ಆಮೇಲೆ ನಾನು ದೇವಧರ್, ದುಲೀಪ್, ಇಂಡಿಯಾಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಲೀಡರ್ಶಿಪ್ದು. ಆದರೆ ಕಷ್ಟ ಆಗುತ್ತೆ ಯಾರಾದರೂ ಕೇಳಿದ್ರೆ ನನಗೆ ಇಂಡಿಯಾಗೆ ಕ್ಯಾಪ್ಟನ್ ಆಗಿ ಅಂತ. ನನಗನ್ಸುತ್ತೆ ಇದು ನಂತರದ ವಿಷಯ. ಈಗ ನನ್ನ ಫೋಕಸ್ ಏನಿದ್ರು ಬರೋ ಸೀರೀಸ್ನಲ್ಲಿ ಚೆನ್ನಾಗಿ ಆಡೋದು, ಮತ್ತು ನನ್ನ ಏಮ್ ಏನು ಅಂದರೆ ಟೆಸ್ಟ್ ಮ್ಯಾಚ್ನಲ್ಲಿ ನನ್ನ ಜಾಗ ಸೆಕ್ಯೂರ್ ಮಾಡೋದು, ಪರ್ಫಾರ್ಮ್ ಮಾಡಿ. ಏನಾಗಬೇಕೋ ತಾನಾಗೆ ಆಗುತ್ತೆ. ನೀವು ಎಕ್ಸ್ಪೆಕ್ಟ್ ಒಂದ್ ವೇಳೆ ಯೋಚನೆ ಮಾಡಿ ಕೂತ್ರೆ ನಾನು ಮಾಡಬೇಕು ಇಲ್ಲ ಆಗಬೇಕು, ಆ ರೀತಿ ಆಗಲ್ಲ. ನೀವು ಕೆಲಸ ಮಾಡ್ತಾ ಇರಿ, ಬಾಕಿ ಒಳ್ಳೇದು ತಾನಾಗೆ ನಿಮ್ಮ ಲೈಫ್ನಲ್ಲಿ ಆಗ್ತಿರುತ್ತೆ. ನೀವು ಒಂದ್ ವೇಳೆ ನಿಮ್ಮ ಜಾಬ್ನಲ್ಲಿ ಹಾನೆಸ್ಟ್ ಆಗಿದ್ರೆ ಮತ್ತೆ ಪರ್ಫಾರ್ಮ್ ಮಾಡ್ತಿದ್ರೆ ತಾನೇ ಎಲ್ಲ ಆಗುತ್ತೆ. ನಾನ್ ಏನ್ ಕೇಳ್ಬೇಕಾಗಿತ್ತು ಅಂದ್ರೆ, ನೀವೇನ್ ಗೇಮ್ ಆಡ್ತೀರಾ, ಎಲ್ಲಾದ್ರೂ ಹೋಗಿ ಟೆಸ್ಟ್ ಮ್ಯಾಚ್ ಇಲ್ಲ ಒನ್ ಡೇ ಆಡ್ತೀರಾ ಅಲ್ವಾ? ಆಗ ಈ ಕಾಂಟ್ರವರ್ಷಿಯಲ್ ಇಶ್ಯೂ ಏನಾಗತ್ತಲ್ವಾ ಬಿಟ್ವೀನ್ ದ ಕೋಚ್ ಅಂಡ್ ದ ಕ್ಯಾಪ್ಟನ್ ಅಂಡ್ ಬಿಟ್ವೀನ್ ದ ಪ್ಲೇಯರ್ಸ್? ಇದ್ರಿಂದ ಏನಾದ್ರೂ ಸೈಕೊಲಾಜಿಕಲ್ ಅಥವಾ ನೆಗೆಟಿವ್ ಅನ್ನೋ ತರ ನೀವು ಪಿಚ್ಚಲ್ಲಿ ಏನಾದ್ರೂ ಎಫೆಕ್ಟ್ ಆಗುತ್ತಾ? ನನ್ನ ಪ್ರಕಾರ ತುಂಬ ಒಳ್ಳೆ ಕ್ವಶನ್ ನಿಮ್ಮದು. ಖಂಡಿತ ಆಗುತ್ತೆ. ಆದರೆ ನೀವು ನೋಡಿ, ಯಾವ ಸೀನಿಯರ್ ಪ್ಲೇಯರ್ಸ್ ಇಷ್ಟು ವರ್ಷಗಳಿಂದ ಆಡ್ತಿದ್ದಾರೋ ಅವರ ಪೂರ್ತಿ ಪ್ರಯತ್ನ ಏನಂದರೆ ಈ ವಿಷಯಗಳನ್ನ ಮೈಂಡ್ನಲ್ಲಿ ಇರಬಾರ್ದು. ಯಾವಾಗ ಮ್ಯಾಚ್ಗೆ ಹೋಗ್ತಾರೋ ನೀವು, ನಿಮಗೆ ಬರೀ ಕೇವಲ ಏನು ಮೀಟಿಂಗ್ನಲ್ಲಿ ಯಾವ ವಿಷಯ ಡಿಸ್ಕಸ್ ಮಾಡ್ತಾರೋ ಟೀಮ್ ಅಗೇನ್ಸ್ಟ್ ಆಗಿ ಏನು ಪ್ಲಾನಿಂಗ್ ಇರುತ್ತೋ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಮತ್ತೆ ಫ್ರೀ ಮೈಂಡ್ ಆಡಬೇಕಾಗುತ್ತೆ. ಆದರೆ ಇಷ್ಟೆಲ್ಲ ಹೆಚ್ಚಾಗಿ ನೀವು ಯೋಚನೆ ಮಾಡೋಕ್ಕಾಗಲ್ಲ. ಹಿಂದೆ ಏನು ನಡೀತಿದೆ, ನನ್ನ ಬಗ್ಗೆ ಏನು ಹೇಳ್ತಿದ್ದಾರೆ, ಒಂದು ವೇಳೆ ಅದ್ರ ಬಗ್ಗೆ ಗಮನ ಕೊಟ್ಟರೆ ಪರ್ಫಾರ್ಮ್ ಮಾಡೋಕೆ ಕಷ್ಟ ಆಗುತ್ತೆ. ಒಂದು ವಿಷಯನ ಸಾಕಷ್ಟು ಜನರು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಯಾವ ರೀತಿ ರಾಹುಲ್ ದ್ರಾವಿಡ್ ಮತ್ತೆ ಸೌರವ್ ಗಂಗೂಲಿ ಅವ್ರನ್ನ ಫೀಲ್ಡ್ ಮೇಲೆ ಮಾತಾಡೋದನ್ನ ನೋಡಿದ್ವಿ, ಕ್ಯಾಮ್ರಾದಲ್ಲಿ ನೋಡಿದ್ವಿ, ಕೇಳಿಸ್ಕೊಳ್ಳೋದಕ್ಕಂತೂ ಆಗ್ಲಿಲ್ಲ. ಆದ್ರೆ ಅದ್ರ ಬಗ್ಗೆ ಏನಾದ್ರೂ ಆಮೇಲೆ ಗೊತ್ತಾಯ್ತಾ ಏನ್ ಮಾತುಕತೆ ಆಗ್ತಿತ್ತು ಅಂತ? ಆಗ ನಾನು ಅಲ್ಲಿ ಇರಲಿಲ್ಲ, ಲಕ್ಕಿಲಿ. ನಾನು ಆಮೇಲೆ ಹೋಗಿದ್ದೆ. ಆದರೆ ಇದು ತಮ್ಮ ಸ್ವಂತ ಪ್ರೊಡಿಕ್ಷನ್, ಜನ ನೋಡ್ತಾರೆ, ತಮ್ಮ ವ್ಯೂಸ್ ಹೇಳ್ತಾರೆ, ಇದಾಗಿರ್ಬೋದು ಅದಾಗಿರ್ಬೋದು. ಆದರೆ ಆ್ಯಕ್ಚುಯಲ್ ವಿಷಯ ಏನಿದೆ ಬಹುಶಃ ಜನರ ಮುಂದೆ ಬರಲ್ಲ. ನಿಜವಾಗ್ಲೂ ಸರಿಯಾದ ವಿಷಯ ಏನು ನಡೀತಾ ಇದೆ ನನ್ನ ಪ್ರಕಾರ ಜಾಸ್ತಿನೇ ಹೈಪ್ ಆಗೋಗಿದೆ. ಆದರೆ ನಮ್ಮ ಟೀಮ್ನಲ್ಲಿ ನನಗನ್ಸಿಲ್ಲ ಯಾವತ್ತೂ ನಾವು ಅಷ್ಟೊಂದು ಮಾತಾಡ್ತೀವಿ ಅಂತ. ಯಾವ ರೀತಿ ಜನ ಹೊರಗಡೆ ಮಾತಾಡ್ತಾರೋ, ನಾನು ಫ್ರೆಂಡ್ಸ್ ಭೇಟಿ ಆದಾಗ, ಫ್ಯಾಮಿಲಿ ಭೇಟಿ ಆದಾಗ ಕೇಳ್ತಾರೆ ಏನು ನಡೀತಿದೆ. ಆದರೆ ಯಾವಾಗ ನಾನು ಅಲ್ಲಿರ್ತೀನೋ ಟೀಮ್ನಲ್ಲಿ, ಆಗ ನನಗೇನು ಅನ್ಸಲ್ಲ. ನಾನು ಬರೀ ನನ್ನ ಗೇಮ್ ಮೇಲೆ ಗಮನ ಕೊಡ್ತೀನಿ, ಮತ್ತೆ ಪ್ರಯತ್ನ ಪಡ್ತೀನಿ ನನ್ನ ಬೆಸ್ಟ್ ಟ್ರೈ ಮಾಡೋಕೆ. ಅದೇ ಯಾವಾಗ ಹೊರಗೆ ಬರ್ತೀನೋ ಅನ್ಸುತ್ತೆ ಸ್ವಲ್ಪ ಜಾಸ್ತಿನೇ ಹೈಪ್ ಆಗಿದೆ. ಸೊ ನೀವು ಹೇಳ್ತಾ ಇದ್ದೀರಾ ಡ್ರೆಸ್ಸಿಂಗ್ ರೂಮಲ್ಲಿ ಯಾವ ಜಗಳನೂ ಆಗಲ್ಲ ಅಂತ? ಖಂಡಿತ ಇಲ್ಲ. ಆದ್ರೆ ನೀವು ಫೀಲ್ಡ್ಗೆ ಯಾವಾಗ ಇಳಿತಿರೋ ಆಗ ಪಾಕಿಸ್ತಾನಿ ಪ್ಲೇಯರ್ ಇಂದ ನಾನು ಕೇಳ್ಪಟ್ಟಿದ್ದೀನಿ ಏನಂದ್ರೆ ಸಾಕಷ್ಟು ವಾಗ್ವಾದ ಆಗುತ್ತೆ, ಸಾಕಷ್ಟು ಜಗಳ ಆಗುತ್ತೆ. ಈಗ ಬಹಳ ಚೆನ್ನಾಗಿದೆ ವಾತಾವರಣ. ಮೊದಲು ನಿಮಗೆ ನೆನಪಿರ್ಬೋದು, ಯಾವಾಗ ನಾವು ವರ್ಲ್ಡ್ ಕಪ್ ಆಡೋಕೆ ಹೋಗಿದ್ವಿ ಸೌತ್ ಆಫ್ರಿಕಾಗೆ, ಆ ಮ್ಯಾಚಲ್ಲಿ ನೆನಪಿದೆ ಸಾಕಷ್ಟು. ಇನ್ಫ್ಯಾಕ್ಟ್ ನಾವು ಅಷ್ಟು ಮಾಡಲಿಲ್ಲ, ಆದರೆ ಅವ್ರು ಜಾಸ್ತಿ ಮಾತಾಡಿದ್ರು ಮತ್ತೆ ಸ್ಲೆಡ್ಜ್ ಮಾಡ್ತಿದ್ರು. ಆದರೆ ಈಗ ಖುಷಿ ಆಗುತ್ತೆ, ಒಳ್ಳೆ ವಾತಾವರಣ ಇದೆ, ನಮ್ಮ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಪ್ಲೇಯರ್ಸ್ ಜೊತೆಗೆ. ಇನ್ಫ್ಯಾಕ್ಟ್ ಗ್ರೌಂಡಲ್ಲಿ ಟ್ರೈ ಮಾಡ್ತೀವಿ ನಮ್ಮ ಬೆಸ್ಟ್ ಕೊಡೋಕೆ, ಆದರೆ ಹೊರಗೆ ಅವರ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ, ಮಾತಾಡ್ತೀವಿ. ನನಗನ್ಸುತ್ತೆ ಈ ಸಲ ಅಂತೂ ಒಂದು ರೀತಿ ಅನ್ಸೋದು, ಒಂದು ನಾರ್ಮಲ್ ಟೀಮ್ ಅಗೇನ್ಸ್ಟ್ ನೀವು ಮ್ಯಾಚ್ ಆಡ್ತಾ ಇದ್ದೀರಾ. ಮೊದಲು ಆಗಿರಲಿಲ್ಲ. ಮೊದಲು ನಾನು ಶುರು ಮಾಡಿದಾಗ ಬಹಳ ಡಿಫ್ರೆಂಟ್ ಆಗಿತ್ತು, ಈಗ ಬಹಳ ಸುಧಾರಿಸಿದೆ. ಅಂದ್ರೆ ಮೊದಲು ನೀವು ಕೂಡ ಬೈತಿದ್ರ ಕೆಲವೊಮ್ಮೆ ಕೋಪದಲ್ಲಿ? ಕೇಳ್ತಿದ್ದೆ ಮತ್ತೆ ಇಗ್ನೋರ್ ಮಾಡ್ತಿದ್ದೆ. ಅವ್ರ ಪ್ರಯತ್ನ ಏನಂದರೆ ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡ್ತಾರೆ, ನಿಮಗೆ ಏನೋ ಹೇಳಿ ಕೆಟ್ಟ ಶಾಟ್ ಆಡೋಕ್ಕೆ ನಮ್ಮನ್ನು ಬಲವಂತ ಮಾಡ್ತಾರೆ, ಬೌಲರ್ಸ್ ಮಾಡ್ತಾರೆ ನಿಮ್ಮ ಹತ್ರ ಬಂದು. ಆದರೆ ನೀವು ಬೆಸ್ಟ್ ಏನು ಮಾಡ್ಬೋದು ಅಂದರೆ ನೀವು ಅವರನ್ನು ಇಗ್ನೋರ್ ಮಾಡಿ ನಿಮ್ಮ ಗೇಮ್ ಮೇಲೆ ಫೋಕಸ್ ಮಾಡೋದು. ಸೊ ಬೆಸ್ಟ್ ಪ್ಲೇಯರ್, ಒಳ್ಳೆ ಪ್ಲೇಯರ್ ಇದನ್ನೇ ಮಾಡ್ತಾನೆ.